एवं संचिन्त्य भगवान् स्वराज्ये स्थाप्य धर्मजं ನಂದಯಾಮಾಸ ಸುಹೃದಃ ಸಾಧೂನಾಂ ವರ್ತ್ಮ ದರ್ಶಯನ್. ಭಾಗವತದ 3ನೇ ಸ್ಕಂದದ 3ನೇ ಅಧ್ಯಾಯದ 16ನೇ ಶ್ಲೋಕ ಇದು. ಕೃಷ್ಣ ಮಾಡಿ ತೋರಿದ ಲೀಲೆಗಳನ್ನು ಉದ್ಧವ ವಿದುರನಿಗೆ ವರ್ಣನೆ ಮಾಡ್ತಿದ್ದಾನೆ. ಭುವಿಗೆ ಭಾರರಾದ ಎಲ್ಲ ದೈತ್ಯರನ್ನು ಸಂಹರಿಸಿದ, ಕೆಲವರನ್ನ ತಾನು, ಇನ್ನು ಕೆಲವರನ್ನ ಬೇರೆಯವರ ಮೂಲಕ ಸಂಹಾರ ಮಾಡಿಸಿದ. ಮತ್ತೆ ತನ್ನವರೇ ಆದ ಯಾದವರು ಕೂಡ ಇನ್ನೂ ಇದ್ದಾರೆ, ಅವರು ಕೂಡ ಇಲ್ಲಿಂದ ತೆರಳಬೇಕು ಅಂತ ಆತನ ಸಂಕಲ್ಪ ಇತ್ತು. ಆ ಸಂಕಲ್ಪಕ್ಕನುಸಾರವಾಗಿ ಅವರಲ್ಲೇ ಪರಸ್ಪರ ಒಂದು ಕಲಹ ಆಗಬೇಕು. ಆ ಕಲಹದಿಂದ ಯಾದವರ ವಂಶ ನಾಶ ಆಗಬೇಕು ಅಂತ ಆತನ ವಿಚಾರ ಇತ್ತು. ಇವತ್ತು ನಾವು ನೋಡಬೇಕಾದದ್ದು 16ನೇಯ ಶ್ಲೋಕ, ಏವಂ ಸಂಚಿಂತ್ಯ ಭಗವಾನ್ ಅನ್ನೋದು. ಕೃಷ್ಣ ಹೀಗೆಲ್ಲ ಆಲೋಚನೆ ಮಾಡಿ ಆ ಯುಧಿಷ್ಠಿರನನ್ನ ಅವನ ಸಿಂಹಾಸನದಲ್ಲಿ ಕೂಡಿಸಿದ. ಸ್ವರ್ಗಕ್ಕೆ ಸಮಾನವಾದ ಸಿಂಹಾಸನ ಅದು. ಅಷ್ಟು ಅದ್ಭುತವಾದ ಸಮೃದ್ಧವಾದ ರಾಜ್ಯ, ಧರ್ಮಭೂಯಿಷ್ಠವಾದದ್ದು. ಅದರಲ್ಲಿ ಕೂಡಿಸಿ ಎಲ್ಲ ಬಂಧು ಮಿತ್ರರಿಗೂ ಆನಂದ ಆಗುವಂತೆ ಮಾಡಿದ. ಸಜ್ಜನರಿಗೆ ಅವರ ಮಾರ್ಗ ತೋರಿಸಿದ. ಅಭಿಮನ್ಯು ಉತ್ತರೆ ಗರ್ಭದಲ್ಲಿದ್ದಾಗ ನಾನು ಅದನ್ನು ಹೇಳುವಾಗ ವ್ಯತ್ಯಾಸ ಮಾಡಿದೆ. ಅಭಿಮನ್ಯುವಿನ ಮೂಲಕ ಉತ್ತರೆ ಗರ್ಭದಲ್ಲಿ ಬಂದಿದ್ದಂಥ ಕುರುವಂಶದ ಒಂದು ಸಂತಾನ ಪರೀಕ್ಷಿತ್, ಆತ ಅಶ್ವತ್ಥಾಮನ ಅಸ್ತ್ರಕ್ಕೆ ತುತ್ತಾದಾಗ ಕೃಷ್ಣ ಅದನ್ನು ಕಾಪಾಡಿದ. ಧರ್ಮರಾಜನಿಂದ 3 ಅಶ್ವಮೇಧ ಮಾಡಿಸಿದ. ಧರ್ಮರಾಜ ಭಗವಂತನ ಭಕ್ತನಾಗಿ ಆತನ ಬೆಂಬಲದಿಂದ ತನ್ನ ಸಹೋದರರೊಂದಿಗೆ ರಾಜ್ಯಭಾರ ಮಾಡ್ತಾ ಮುಂದುವರೆದ. ಸರ್ವೇಶ್ವರನಾದ ಭಗವಂತ ಈ ಕೃಷ್ಣ ಮೂಲತಃ ತನ್ನದೇ ಆದ ಅನುಭವದಲ್ಲಿ ಮುಳುಗಿದ್ದವನು. ವಿಷಯ ಪದಾರ್ಥ, ಲೌಕಿಕ ವಿಷಯ ಪದಾರ್ಥಗಳನ್ನು ಆತ ಯಾವ ಕಾರಣಕ್ಕೂ ಅನುಭವಿಸಬೇಕಾಗಿಲ್ಲ. ಆದರೂ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ದೇವತೆಯಾಗಲಿ ಸ್ವಯಂ ಭಗವಂತನಾಗಲಿ ಎಲ್ಲ ಲೌಕಿಕ ವೈದಿಕ ಮಾರ್ಗಗಳನ್ನು ಅನುಸರಿಸಬೇಕು. ಅದರಂತೆ ತಾನೂ ಕೂಡ ದ್ವಾರಕೆಯಲ್ಲಿದ್ದು ಎಲ್ಲ ರೀತಿಯ ಸುಖವನ್ನು ಅನುಭವಿಸಿದ. ಹೀಗೆ ತತ್ವಜ್ಞಾನದಲ್ಲಿ ಆಸಕ್ತನಾಗಿದ್ದು ಲೌಕಿಕ ಕಾರ್ಯಗಳೆಲ್ಲವನ್ನೂ ಹಾಗೆ ವೈದಿಕ ಕಾರ್ಯಗಳೆಲ್ಲವನ್ನೂ ಮಾಡಿ ತೋರಿಸಿದ. ಮತ್ತೆ ತನ್ನ ಸಂಬಂಧಿಗಳಾದ ಎಲ್ಲ ಯಾದವರಿಗೂ ಸಂತೋಷ ಕೊಟ್ಟ. ರಾತ್ರಿಯಲ್ಲಿ ತನ್ನ ಪತ್ನಿಯರಿಗೂ ಜೊತೆಯಾಗಿದ್ದು ಅವರಿಗೆ ಸುಖ ಕೊಟ್ಟ. ತನ್ನ ಸ್ನೇಹದಿಂದ ಕೂಡಿದ ಮುಗುಳ್ನಗು, ನೋಟ, ಅಮೃತದಂತೆ ಆಪ್ಯಾಯಮಾನವಾದ ಸಮಾಧಾನ ಕೊಡುವ ಮಾತುಗಳು, ಶುದ್ಧವಾದ ನಡೆ ಮತ್ತು ತನ್ನ ದಿವ್ಯವಾದ ಕಲ್ಯಾಣಮಯವಾದ ಶರೀರ, ಇದನ್ನು ಆತ ಯಾದವರಿಗೆ ತೋರಿಸಿದ. ಅವರ ಬಂಧುವೇ ಆದ್ದರಿಂದ ಅವ್ರ ಜೊತೆ ಇರ್ತಿದ್ದರಿಂದ ಅವರಿಗೆ ಅದರಿಂದ ಸಂತೋಷ ಅನಿಸಿತು. ಅವನ ನಡೆನುಡಿಗಳಿಂದ, ಅವನ ವ್ಯಕ್ತಿತ್ವದಲ್ಲೇ ಅವರು ಹೀಗೆ ಆಕೃಷ್ಟರಾಗಿದ್ದರು. ಇಹಲೋಕಕ್ಕೂ ಪರಲೋಕಕ್ಕೂ ಅದರಿಂದ ಸಂತೋಷ ಅನಿಸಿತ್ತು. ಪರಲೋಕದ ದೇವತೆಗಳು ಅವನ ವ್ಯಕ್ತಿತ್ವಕ್ಕೆ ಮರುಳಾಗಿದ್ದರು, ಅದನ್ನು ಪ್ರಶಂಸಿಸಿದರು. ಇಹಲೋಕದ ಜನರು ಕೂಡ ಅದನ್ನು ಪ್ರಶಂಸಿಸಿದರು. ಹೀಗೆ ಒಟ್ಟು 21 ಶ್ಲೋಕಗಳವರೆಗಿನ ವಿವರಣೆ.
ಈಗ ಅದರ ವ್ಯಾಖ್ಯಾನ ವಿಷಯಗಳನ್ನು ಗಮನಿಸೋಣ. ಸ್ವರಾಜ್ಯ ಅಂದರೆ ಸ್ವರ್ಗಕ್ಕೆ ಸಮವಾದ ರಾಜ್ಯ ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಬರೆದಿದ್ದಾರೆ. ಅದು 16ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ. 18ನೇ ಶ್ಲೋಕದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದ ಅಂದರೆ ತ್ರಿವಿಹಿ ಉತ್ತಮ ಕಲ್ಪ ದಕ್ಷಿಣಾದಾನಿನ ತ್ರಿಗುಣ ಫಲೈಹಿ, ಶ್ರೇಷ್ಠ ದಕ್ಷಿಣೆ ಕೊಟ್ಟಿದ್ದ ಧರ್ಮರಾಜ ಈ ಅಶ್ವಮೇಧ ಯಾಗಗಳಲ್ಲಿ. ಆದ್ದರಿಂದ 3 ಪಟ್ಟು ಫಲ ಕೊಡುವಂತಹ 5 ಸಂಖ್ಯೆಯ ಅಶ್ವಮೇಧ ಯಾಗಗಳನ್ನು ಮಾಡಿಸಿದ ಅಂತ. ಇದನ್ನ ಹಿಂದೆ ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ. ತಾತ್ಪರ್ಯ ನಿರ್ಣಯದಲ್ಲಿ ಇದರ ಬಗ್ಗೆ ವಿಶೇಷ ವಿವರ ಇದೆ. ಯುದ್ಧದ ನಂತರ ಆ ಅಶ್ವಮೇಧ ಯಾಗವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅದನ್ನು ನೋಡಬಹುದು. 19ನೇ ಶ್ಲೋಕದಲ್ಲಿ ಲೋಕ ವೇದ ಪಥಾನುಗ ಅಂತಿದೆ. ಲೋಕದ ಮಾರ್ಗ, ಇಹಲೋಕದ ಮಾರ್ಗ, ಹಾಗೆ ವೇದ ಅಂದರೆ ಜ್ಞಾನದ ಮಾರ್ಗ, ಅಧ್ಯಾತ್ಮದ ಮಾರ್ಗ, ಅದೆರಡನ್ನೂ ಅನುಸರಿಸಿದೆ. ವ್ಯಕ್ತಿಯೊಬ್ಬ, ಗೃಹಸ್ಥನೊಬ್ಬ ಲೌಕಿಕ ವಿಷಯಗಳನ್ನು ಮರೆಯಬಾರದು, ಹಾಗೆ ಅಧ್ಯಾತ್ಮವನ್ನು ಮರೆಯಬಾರದು. ಈಗ ಎರಡನ್ನೂ ಮಾಡಿದ ಅಂತ ಅದರ ತಾತ್ಪರ್ಯ ಅಷ್ಟೆ. ಅಲ್ಲಿ ಸಾಂಖ್ಯಮಾಸ್ಥಿತ ಅಂತ ಒಂದು ಶಬ್ದ ಇದೆ 19ನೇ ಶ್ಲೋಕದಲ್ಲಿ. ಸಾಂಖ್ಯ ಅಂದರೆ ಕೇವಲ ಭಗವಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಅಧ್ಯಾತ್ಮ ಅನ್ನೋ ಗ್ರಂಥವನ್ನು ಆಚಾರ್ಯರಲ್ಲಿ ಕೋಟ್ ಮಾಡಿದ್ದಾರೆ. ಶುದ್ಧ ಭಗವತ್ ತತ್ವಜ್ಞಾನಕ್ಕೆ ಸಾಂಖ್ಯ ಅಂತ ಹೇಳ್ತಾರೆ. ತತ್ವಜ್ಞಾನದಲ್ಲಿ ಆಸಕ್ತನಾಗಿದ್ದು, ತತ್ವಜ್ಞಾನವನ್ನು ಇನ್ನೊಬ್ಬರಿಗೆ, ಉದ್ಧವಾದಿಗಳಿಗೆ, ಅರ್ಜುನಾದಿಗಳಿಗೆ, ಪಾಂಡವರಿಗೆ ಹೀಗೆಲ್ಲ ಉಪದೇಶಿಸುವುದು, ಇದೇ ಮೊದಲಾದ ಕಾರ್ಯದಲ್ಲಿ ಆತ ಯಾವತ್ತೂ ಆಸಕ್ತನಾಗಿದ್ದ ಅಂತ ಅದರ ಅಭಿಪ್ರಾಯ. ಸಾಂಖ್ಯ ಅಂದರೆ ಪ್ರಕೃತಿ ಪುರುಷ ವಿವೇಕ, ಪ್ರಕೃತಿ ಮತ್ತು ಪುರುಷರ ನಡುವಿನ ವ್ಯತ್ಯಾಸ, ಅದನ್ನು ತಿಳಿದುಕೊಂಡು ಅಂತ ವೀರರಾಘವ ಶ್ರೀಧರರ ಅರ್ಥ ಬರೀತಾರೆ. ಆ ಅರ್ಥ ತಪ್ಪು ಅಂತಲ್ಲ, ಆದರೆ ಕೇವಲ ಅದು ಮಾತ್ರ ಅಲ್ಲ, ಬಹಳ ಮುಖ್ಯವಾಗಿ ಪರತತ್ವದ ಜ್ಞಾನ ಅಂತ ಅದು ಅರ್ಥ. ಅಂತೂ ಇಲ್ಲಿ ಸಾಂಖ್ಯ ಅಂದರೆ ಯಾರೋ ಒಬ್ಬ ಕಪಿಲ ಎಂಬ ಹೆಸರಿನ ಮುನಿ, ಭಗವಂತನ ಅವತಾರ ಅಲ್ಲ, ಬೇರೆ ಯಾರೋ ರಚನೆ ಮಾಡಿದ ಅವೈದಿಕವಾದ ಸಾಂಖ್ಯ ಸಿದ್ಧಾಂತ ಅಂತ ಯಾರೂ ಅದನ್ನು ಭ್ರಮಿಸಬಾರದು ಅಂತ ಅದರ ತಾತ್ಪರ್ಯ. ಆ ದೃಷ್ಟಿಯಿಂದ ವೀರರಾಘವರ ವ್ಯಾಖ್ಯಾನ ಚೆನ್ನಾಗಿದೆ. ಸಂಖ್ಯಾ ಅಂದರೆ ಬುದ್ಧಿ, ಅದರಿಂದ ಗಮ್ಯವಾದದ್ದು, ಬುದ್ಧಿಯಿಂದ ಜ್ಞೇಯವಾದದ್ದು ಸಾಂಖ್ಯ. ಮುಮುಕ್ಷುಗಳಿಂದ ಉಪಾಸನೆಗೆ ಯೋಗ್ಯವಾದದ್ದು ಅದ್ಯಾವುದು ಅಂದರೆ ತಾನೇ ಪರತತ್ವ, ಅದರಲ್ಲಿ ಮಗ್ನನಾಗಿದ್ದು, ತನ್ನ ಆನಂದದಲ್ಲಿ ತಾನು ಮಗ್ನನಾಗಿದ್ದು, ತನ್ನ ತಪಸ್ಸಿನಲ್ಲಿ ತಾನು ಮಗ್ನನಾಗಿದ್ದು ಅಂತ ಅದರ ಅರ್ಥ ಆಗ್ತದೆ. 21ನೇ ಶ್ಲೋಕದಲ್ಲಿ ರೇಮೇ ಕ್ಷಣದಯ ದತ್ತಕ್ಷಣ ಸ್ತ್ರೀ ಕ್ಷಣ ಸೌಹೃದ ಅಂತಿದೆ. ಅಲ್ಲಿ ಕ್ಷಣದ ಅಂದರೆ ರಾತ್ರಿ ಅಂತ ಅದರ ಅರ್ಥ. ಅಲ್ಲಿ ಕ್ಷಣದ ಅಂತಿದೆ, ಕ್ಷಣದ ಅಂದರೆ ರಾತ್ರಿ ಅಂತ ಅರ್ಥ. ಆ ರಾತ್ರಿಯನ್ನು ಕ್ಷಣದ ಅಂತ ಯಾಕೆ ಕರೀತಾರೆ ಅಂದರೆ, ರಾತ್ರಿ ಕಾಲ ಮನುಷ್ಯನಿಗೆ ಸ್ವಲ್ಪ ವಿರಾಮ ಸಿಗ್ತದೆ. ಹಗಲಿನ ಹೊತ್ತಿನಲ್ಲಿ ಅವನ ಉದ್ಯೋಗ ವ್ಯಾಪಾರ ಇತ್ಯಾದಿಗಳಲ್ಲಿ ಮಗ್ನನಾಗಿರ್ತಾನೆ. ರಾತ್ರಿ ಹೊತ್ತು ಅವನಿಗೆ ಸ್ವಲ್ಪ ವಿರಾಮ, ಮನೆ, ಮಕ್ಕಳು, ಮಡದಿ ಇತ್ಯಾದಿಗಳ ಜೊತೆ ಕಾಲ ಕಳೆಯಲಿಕ್ಕೆ. ಅದನ್ನೇ ವಿಜಯಧ್ವಜರು ಅನೇನ ಕ್ಷಣದಾ ಶಬ್ದಾರ್ಥೋ ದರ್ಶಿತ ಅಂತ ಬರೆದಿದ್ದಾರೆ. ಕ್ಷಣದ ಅನ್ನೋ ಶಬ್ದಕ್ಕೆ ಇದೇ ಅರ್ಥ. ಕ್ಷಣಂ ದದಾತೀತಿ ಕ್ಷಣದ, ಸ್ವಲ್ಪ ಹೊತ್ತು ವಿರಾಮ ಕೊಡ್ತದೆ ಮನುಷ್ಯನಿಗೆ, ವಿಶ್ರಾಂತಿಯನ್ನು ಕೊಡ್ತದೆ ಅಂತ ಅದರ ಅರ್ಥ. ಕ್ಷಣಕಾಲಂ ಸೌಹೃದಂ ಯಶ ಸಹ ಸ್ತ್ರೀ ಕ್ಷಣ ಸೌಹೃದ. ತನ್ನ ಸ್ತ್ರೀಯರಿಗೆ ಒಂದು ಸ್ವಲ್ಪ ಕಾಲ, ಅಲ್ಲಿ ಕ್ಷಣ ಅಂದರೆ ಕೇವಲ ಕ್ಷಣ ಅಂತಲ್ಲ, ಇಲ್ಲೊಂದು ಸ್ವಲ್ಪ ಹೊತ್ತಿನ ಸೌಹೃದ, ಪ್ರೀತಿ, ಪ್ರೇಮ ಇದನ್ನು ಕೊಟ್ಟ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.